Hello my dear students, myself Vidyashri. I am Business Studies lecturer in Alpha Pre-University College, Krishnarajanagar. This is my class 3, chapter 7, Directing. In the last video class, you learnt what are the principles are guiding to the functions of directing, such as maximum contributions of the employees, then organizational objectives differs from the individual objectives, then unity of command, follow-up action, then appropriate direction techniques, then managerial communications and leadership. So these are all explained in the last video class. In this class, I am going to explain elements of directing. Elements of directing. Directing broadly classified into 4 elements such as supervision, motivation, leadership and communication. The elements of directing broadly classified into 4 categories such as supervision, motivation, leadership and communications. This entire chapter based on these 4 elements. Firstly, I am going to explain supervision. ಮೇಲ್ವಿಚಾರಕರು ಅಥವಾ ಮೇಲ್ವಿಚಾರಣೆ ಅಂತೇಳಿ ಕರೆಯುವಂಥದ್ದು. So in this class we know about the supervision. Supervision ಅಂದರೆ ಏನು? ಮೇಲ್ವಿಚಾರಣೆ ಅಂತೇಳಿ ಕರೆಯುವಂಥದ್ದು. So supervision we can understand in the 2 ways. Supervision we can understand in 2 ways. Firstly, we can understand it is one of the elements of directing. Firstly, we can understand it is one of the elements of the directing. Secondly, we can understand supervision function, it is performed by the supervisors. So, secondly, we can understand supervision, this function is performed by the superiors in the organizational hierarchy. ಸೊ ನಾವು ಸೂಪರ್ವಿಷನ್ ಮೇಲ್ವಿಚಾರಣೆ ಅನ್ನೋದನ್ನು 2 ವಿಧಗಳಲ್ಲಿ ಅರ್ಥೈಸಬಹುದು. ಫಸ್ಟ್ ಹೇಳಬೇಕು ಅಂತ ಹೇಳಿದ್ರೆ ಇದನ್ನು ನಾವು ಡೈರೆಕ್ಟಿಂಗಿನ ಒಂದು ಎಲಿಮೆಂಟ್ಸ್ ಅಥವಾ ಮೂಲಾಂಶ ಅಂತೇಳಿ ಪರಿಗಣಿಸಲಾಗುತ್ತೆ. ಇನ್ನೊಂದು ಅರ್ಥದಲ್ಲಿ ಹೇಳ್ಬೋದು ಅಂತ ಹೇಳಿದ್ರೆ ಮೇಲ್ವಿಚಾರಕರು ಅಂದರೆ ಸೂಪರ್ವೈಸರ್ಸ್ ನಿರ್ವಹಿಸುವಂತಹ ಒಂದು ಕಾರ್ಯವನ್ನು ನಾವು ಸೂಪರ್ವಿಷನ್ ಅಂತೇಳಿ ಕರೆಯುವಂಥದ್ದು. ಸೊ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಇನ್ ದ 2 ways. ಫಸ್ಟ್ಲಿ ಇಟ್ ಈಸ್ ಒನ್ ಆಫ್ ದ ಎಲಿಮೆಂಟ್ಸ್ ಆಫ್ ದ ಡೈರೆಕ್ಟಿಂಗ್ ಆ್ಯಂಡ್ ಸೆಕೆಂಡ್ಲಿ ಇಟ್ ಈಸ್ ಫಂಕ್ಷನ್ performed by the supervisors in the organizational hierarchy. Next, meaning of supervising. ಏನು ಸೂಪರ್ವಿಷನ್ ಅಂತ ಹೇಳಿದ್ರೆ ಸೂಪರ್ವಿಷನ್ ಮೀನ್ಸ್ ಇಟ್ ರೆಫರ್ಸ್ ಟು ದ ಪ್ರೋಸೆಸ್ ಆಫ್ ಗೈಡಿಂಗ್ ಆ್ಯಂಡ್ ಇನ್ಸ್ಟ್ರಕ್ಟಿಂಗ್ ಆಫ್ ದ ಎಫರ್ಟ್ಸ್ ಆಫ್ ದ ಎಂಪ್ಲಾಯೀಸ್. ಸೊ supervision means it is a process of guiding and instructing the efforts of the employees. So it is a process. ಗೈಡಿಂಗ್ ಅಂದರೆ ಏನು? ಮಾರ್ಗದರ್ಶನವನ್ನು ನೀಡುವಂಥದ್ದು. ಇನ್ಸ್ಟ್ರಕ್ಟಿಂಗ್ ಅಂದರೆ ಏನು? ಸಲಹೆಗಳನ್ನು ನೀಡುವಂಥದ್ದು. ಯಾರಿಗೆ? ಟು ದ ಎಂಪ್ಲಾಯೀಸ್. ಮೇಲ್ವಿಚಾರಣೆ ಅಂತ ಹೇಳಿದ್ರೆ ವ್ಯವಸ್ಥಾಪಕನು ಅಥವಾ ಮೇಲ್ವಿಚಾರಕನು ತನ್ನ ಅಧೀನದಲ್ಲಿ ಕೆಲಸ ನಿರ್ವಹಿಸುವಂತಹ ನೌಕರರಿಗೆ ಮಾರ್ಗದರ್ಶನವನ್ನು ನೀಡುವುದು ಮತ್ತು ಸಲಹೆಗಳನ್ನು ನೀಡುವಂಥದ್ದು. ಸೊ ಆ ವರ್ಕರ್ಸ್ಗಳಿಗೆ ನೌಕರರ ಪ್ರಯತ್ನಗಳನ್ನು ಒಟ್ಟುಗೂಡಿಸಬಹುದಾಗಿರ್ಬೋದು ಅಥವಾ ಒಂದು ಸಂಸ್ಥೆಯಲ್ಲಿ ಇರುವಂತಹ ಸಂಪನ್ಮೂಲಗಳನ್ನು ಯಾವ ರೀತಿ ಬಳಕೆ ಮಾಡಬೇಕು ಎಂಬುದರ ಬಗ್ಗೆ ಮಾರ್ಗದರ್ಶನ ಮತ್ತು ಸಲಹೆಯನ್ನು ನೀಡೋದಕ್ಕೆ ನಾವು ಸೂಪರ್ವಿಷನ್ ಅಂತೇಳಿ ಕರೆಯುವಂಥದ್ದು. ಸೊ ಇಟ್ ಮೀನ್ಸ್ ಇಟ್ ಈಸ್ ಎ ಪ್ರೋಸೆಸ್ ಆಫ್ guiding and instructing the efforts of the employees. So it means ಮೇಲ್ವಿಚಾರಕನು ಅಥವಾ ವ್ಯವಸ್ಥಾಪಕನಾಗಿರ್ಬೋದು ಅಥವಾ ಮೇಲ್ವಿಚಾರಕನಾಗಿರ್ಬೋದು ತನ್ನ ಅಧೀನದಲ್ಲಿ ಕೆಲಸವನ್ನು ನಿರ್ವಹಿಸುವಂತಹ ನೌಕರರಿಗೆ ಮಾರ್ಗದರ್ಶನವನ್ನು ಮತ್ತು ಸಲಹೆಗಳನ್ನು ನೀಡುವುದಕ್ಕೆ ಸೂಪರ್ವಿಷನ್ ಅಂತೇಳಿ ಕರೆಯುವಂಥದ್ದು. ಸೊ ಮೇಲ್ವಿಚಾರಕನು
ಕಿಂತ ಒಂದು ಹಂತ ಮೇಲಿರ್ತಾನಷ್ಟೆ. ವರ್ಕರ್ಸ್ನಿಂದ ಒಂದು ಹಂತ ಮೇಲಿರುವಂತಹ ವ್ಯಕ್ತಿಯನ್ನು ನಾವು ಮೇಲ್ವಿಚಾರಕ ಅಂತೇಳಿ ಕರೆಯುವಂಥದ್ದು. ಸೊ ಮೇಲ್ವಿಚಾರಕನು ಏನು ಮಾಡ್ತಾನೆ, ಎಂಪ್ಲಾಯೀಸ್ ವರ್ಕರಿಗೆ ಮಾರ್ಗದರ್ಶನಗಳನ್ನು ನೀಡುವಂಥದ್ದು, ಸಲಹೆಗಳನ್ನು ನೀಡುವಂಥದ್ದು, ಆ ವ್ಯಕ್ತಿಗಳನ್ನು ಮೋಟಿವೇಟ್ ಮಾಡುವಂಥದ್ದು ಫಾರ್ ದ ಪರ್ಪೋಸಸ್ ಆಫ್ ಅಚೀವಿಂಗ್ ಗೋಲ್ಸ್ ಆಫ್ ದ ಆರ್ಗ್ಯಾನೈಜೇಷನ್. ಸೊ ಎಂಪ್ಲಾಯೀಸ್ ಕೆಳ ಹಂತದಿಂದ ಒಂದು ಹಂತದಲ್ಲಿ ಮೇಲಿರುವಂತಹ ವ್ಯಕ್ತಿಯನ್ನು ನಾವು ಮೇಲ್ವಿಚಾರಕ ಅಂತೇಳಿ ಕರೆಯುವಂಥದ್ದು. ಸೊ ಸೂಪರ್ವಿಷನ್ ಮೀನ್ಸ್ ಇಟ್ ಈಸ್ ಎ ಪ್ರೋಸೆಸ್ ಆಫ್ ಗೈಡಿಂಗ್ ಆ್ಯಂಡ್ ಇನ್ಸ್ಟ್ರಕ್ಟಿಂಗ್ ಎಫರ್ಟ್ಸ್ ಆಫ್ ದ ಎಂಪ್ಲಾಯೀಸ್. ಸೊ ಮೇಲ್ವಿಚಾರಕನು ತನ್ನ ಅಧೀನದಲ್ಲಿ ಕೆಲಸ ನಿರ್ವಹಿಸುವಂತಹ ನೌಕರರಿಗೆ ಸಲಹೆಗಳನ್ನು ಮತ್ತು ಮಾರ್ಗದರ್ಶನಗಳನ್ನು ನೀಡೋದಕ್ಕೆ ಸೂಪರ್ವಿಷನ್ ಅಂತೇಳಿ ಕರೆಯುವಂಥದ್ದು. ನೆಕ್ಸ್ಟ್, ಇಂಪಾರ್ಟೆನ್ಸ್ ಆಫ್ ಸೂಪರ್ವಿಷನ್. ಸೂಪರ್ವೈಸರ್ ಈಸ್ ದ ಕೀ ರೋಲ್ influencing to the employees' efforts in the organizations. His role is very important in the organization to achieve the organizational objectives. So these are all points. Summarize them. What are the importance as the supervisors? So firstly, supervisors maintain day-to-day contact with the workers and he maintain friendly relations with the workers. So supervision ಮೇಲ್ವಿಚಾರಕ ನೌಕರರ ಜೊತೆ ದೈನಂದಿನ ಸಂಪರ್ಕಗಳನ್ನು ಹೊಂದಿರುವಂಥದ್ದು ಮತ್ತು ಫ್ರೆಂಡ್ಲಿ ಸ್ನೇಹಿತರ ರೀತಿ ಏನು ಮಾಡ್ತಾನೆ, ಒಂದು ಸಂಬಂಧವನ್ನು ಹೊಂದಿರುವಂಥದ್ದು. ಸೊ ಫಸ್ಟ್ಲಿ ದ ಸೂಪರ್ವಿಷರ್ಸ್ ಮೇಂಟೈನ್ ಡೇ ಟು ಡೇ ಕಾಂಟ್ಯಾಕ್ಟ್ and maintain friendly relationship with the workers. So here the managers does not have direct touch with the workers, but supervisors has the direct contact with the employees. So supervisors maintain day-to-day contact and maintain friendly relationship with the workers. So ಮೇಲ್ವಿಚಾರಕರು ನೌಕರರ ಜೊತೆ ದೈನಂದಿನ ಸಂಪರ್ಕಗಳನ್ನು ಹೊಂದಿರುತ್ತಾರೆ ಮತ್ತು ನೌಕರರ ಜೊತೆ ಸ್ನೇಹ ಸಂಬಂಧವನ್ನು ಹೊಂದಿರುವಂಥದ್ದು. ಸೆಕೆಂಡ್, ಎ ಗುಡ್ ಸೂಪರ್ವೈಸರ್ಸ್ ಆ್ಯಕ್ಟ್ ಆ್ಯಸ್ ಎ ಗೈಡ್, ಫ್ರೆಂಡ್, ಫಿಲಾಸಫರ್ ಟು ದ ವರ್ಕರ್ಸ್. ಸೊ ಒಳ್ಳೆಯ ಮೇಲ್ವಿಚಾರಕ ಯಾವ ರೀತಿ ಇರ್ತಾನೆ ಅಂತ ಹೇಳಿದ್ರೆ, ಒಳ್ಳೆಯ ಮಾರ್ಗದರ್ಶನವನ್ನು ನೀಡುವಂಥದ್ದು ಮತ್ತು ನೌಕರರ ಜೊತೆ ಒಳ್ಳೆಯ ಸ್ನೇಹ ಸಂಬಂಧವನ್ನು ಹೊಂದಿರುವಂಥದ್ದು ಮತ್ತು ತತ್ವಜ್ಞಾನಿಯಂತೆ ಕೆಲಸವನ್ನು ನಿರ್ವಹಿಸುವಂಥದ್ದು. ಸೊ ಯಾರ ಜೊತೆ, ವರ್ಕರ್ಸ್ಗಳನ್ನ ಜೊತೆ ವರ್ಕರ್ಸ್. ಎ ಗುಡ್ ಸೂಪರ್ವೈಸರ್ಸ್ ಆ್ಯಕ್ಟ್ ಎ ಗೈಡ್, ಫ್ರೆಂಡ್ ಆ್ಯಂಡ್ ಫಿಲಾಸಫರ್ ಟು ದ ವರ್ಕರ್ಸ್. ಗೈಡ್ ಅಂತ ಹೇಳಿದ್ರೆ ಒಬ್ಬ ಸಲಹೆಗಾರನಾಗಿ ಕಾರ್ಯವನ್ನು ನಿರ್ವಹಿಸುತ್ತಾನೆ ಮತ್ತು ಫ್ರೆಂಡ್ಲಿ ಒಬ್ಬ ಒಳ್ಳೆಯ ಸ್ನೇಹಿತನಾಗಿ ನೌಕರರ ಜೊತೆ ಸ್ನೇಹ ಸಂಬಂಧವನ್ನು ಹೊಂದಿರುವಂಥದ್ದು. ಸೊ ಅದೇ ರೀತಿ ಫಿಲಾಸಫರ್ ಅಂತ ಹೇಳಿದ್ರೆ ತತ್ವಜ್ಞಾನಿಯಾಗಿ ಕೆಲಸವನ್ನು ನಿರ್ವಹಿಸುವಂಥದ್ದು. ಎ ಗುಡ್ ಸುಪೀರಿಯರ್ ಆ್ಯಕ್ಟ್ ಆ್ಯಸ್ ಎ ಗುಡ್ ಗೈಡರ್, friendly relationship with the workers and philosopher to the workers. Next, he acts as a link between workers and management. Workers ಅಂದ್ರೆ ಯಾರು? ಎಂಪ್ಲಾಯೀಸ್, ನೌಕರರು. ಮ್ಯಾನೇಜ್ಮೆಂಟ್ ಅಂದರೆ ಏನು? ನಿರ್ವಹಣೆ. ಸೊ ಸೂಪರ್ವೈಸರು ವರ್ಕರ್ಸು ಮತ್ತು ಮ್ಯಾನೇಜ್ಮೆಂಟನ ನಡುವೆ ಒಂದು ಕೊಂಡಿಯಂತೆ ಕೆಲಸವನ್ನು ನಿರ್ವಹಿಸುವಂಥದ್ದು. ಸೊ ಟಾಪ್ ಮ್ಯಾನೇಜ್ಮೆಂಟ್ ಮತ್ತು ವರ್ಕರ್ಸ್ ಮಧ್ಯೆ ಬರುವಂಥದ್ದು supervisor. So he acts as a link between the workers and management. So supervisor ಮೇಲ್ವಿಚಾರಕನು ನೌಕರರ ಮತ್ತು ನಿರ್ವಹಣೆಯ ಮಧ್ಯ ಒಂದು ಕೊಂಡಿಯಂತೆ ಕೆಲಸವನ್ನು ನಿರ್ವಹಿಸುವಂಥದ್ದು. ನೆಕ್ಸ್ಟ್, ಈ ಕನ್ವೇಸ್ ಮ್ಯಾನೇಜ್ಮೆಂಟ್ ಐಡಿಯಾಸ್ ಟು ದ ವರ್ಕರ್ಸ್. ಐಡಿಯಾಸ್ ಅಂದರೆ ಏನು? ತನ್ನಲ್ಲಿ ಇರುವಂತಹ ಇನೋವೇಷನ್ಸ್ಗಳಾಗಿರ್ಬೋದು, ಹೊಸ ಹೊಸ ಐಡಿಯಾಗಳು. ಸೊ ಮ್ಯಾನೇಜ್ಮೆಂಟ್ ಯಾವ್ಯಾವ ರೀತಿಯ ಐಡಿಯಾಗಳನ್ನು ಸೂಪರ್ವೈಸರ್ಸ್ಗೆ ಕೊಡುತ್ತೋ, ಸೊ ಆ ಸೂಪರ್ವೈಸರ್ಸ್ ಏನು ಮಾಡ್ತಾನೆ, ಕನ್ವೆ ಐಡಿಯಾಸ್ ಟು ದ ವರ್ಕರ್ಸ್. ವಾಟ್ ಆರ್ ದಿ ಐಡಿಯಾಸ್ ಕಮ್ಸ್ ಫ್ರಮ್ ದ ಮ್ಯಾನೇಜ್ಮೆಂಟ್. ಸೊ ನಿರ್ವಹಣಾ ಹಂತದಿಂದ ಯಾವ ರೀತಿಯ ಐಡಿಯಾಗಳು ಇಂಪ್ಲಿಮೆಂಟ್ ಆಗುತ್ತೋ ಆ ಐಡಿಯಾಗಳನ್ನು ಸೂಪರ್ವೈಸರ್ಸು ವರ್ಕರ್ಸ್ಗಳಿಗೆ ಪಾಸ್ ಮಾಡುವಂಥದ್ದು. ಸೊ ಈ ಕನ್ವೇಸ್ ಮ್ಯಾನೇಜ್ಮೆಂಟ್ ಐಡಿಯಾಸ್ ಟು ದ ವರ್ಕರ್. ಸೊ ಮ್ಯಾನೇಜ್ಮೆಂಟ್ ಏನು ಅಂದ್ಕೊಂಡಿರುತ್ತೋ, ಏನನ್ನು ಜಾರಿಗೆ ತಂದಿರುತ್ತೋ ಆ ಎಲ್ಲ ಐಡಿಯಾಸ್ಗಳನ್ನು ಸೂಪರ್ವೈಸರ್ ಏನು ಮಾಡ್ತಾನೆ, ವರ್ಕರ್ಸಿಗೆ ಪಾಸ್ ಮಾಡುವಂಥದ್ದು.
Next, he helps to avoid misunderstanding and conflicts between the management and workers. Misunderstanding ಅಂದರೆ ಏನು? ಅರ್ಥ ಆಗದೆ ಇರುವಂಥದ್ದು. ಸೊ ಅವರಲ್ಲಿ ಜಗಳಗಳಾಗಿರ್ಬೋದು ಅಥವಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಇಬ್ಬರ ಮಧ್ಯೆ ಅರ್ಥ ಮಾಡಿಕೊಳ್ಳುವಂತಹ ಒಂದು ಸನ್ನಿವೇಶ ಇಲ್ಲದೆ ಇರುವಂಥದ್ದು. ಸೊ ಸೂಪರ್ವೈಸರ್ಸ್ ಅವಾಯ್ಡ್ ದ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆ್ಯಂಡ್ ಕಾನ್ಫ್ಲಿಕ್ಟ್ಸ್ ಬಿಟ್ವೀನ್ ದ ವರ್ಕರ್ಸ್ ಆ್ಯಂಡ್ ಮ್ಯಾನೇಜ್ಮೆಂಟ್. ನಿರ್ವಹಣೆ ಮತ್ತು ನೌಕರರ ಮಧ್ಯ ಯಾವುದೇ ರೀತಿಯ ಜಗಳಗಳು ಉಂಟಾಗದಂತೆ ಸೂಪರ್ವೈಸರ್ ಏನು ಮಾಡ್ತಾನೆ, ನೋಡಿಕೊಳ್ಳುವ ಕಾರ್ಯವನ್ನು ನಿರ್ವಹಿಸುವಂಥದ್ದು. ನೆಕ್ಸ್ಟ್, ಎ ಗುಡ್ ಸುಪೀರಿಯರ್ಸ್ ಅನಾಲೈಸ್ ದ ವರ್ಕ್ ಪರ್ಫಾರ್ಮೆನ್ಸ್ ಆ್ಯಂಡ್ ಗಿವ್ ಫೀಡ್ಬ್ಯಾಕ್ ಟು ದ ವರ್ಕರ್ಸ್. ಒಳ್ಳೆ ಮೇಲ್ವಿಚಾರಕ ಏನು ಮಾಡ್ತಾನೆ, ಯಾವ ಕೆಲಸಗಳನ್ನು ಯಾವ ರೀತಿ ಮಾಡಬೇಕು ಎಂಬುದನ್ನು ಅನಲೈಸ್ ಮಾಡುವಂಥದ್ದು. ಸೊ ಹಿ ಗಿವ್ ಟು ಫೀಡ್ಬ್ಯಾಕ್ ಟು ದ ವರ್ಕರ್ಸ್. ಸೊ ಯಾವ ರೀತಿ ಯಾವ ಕೆಲಸಗಳನ್ನು ನಿರ್ವಹಿಸಬೇಕು ಎಂಬುದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಸೂಪರ್ವೈಸರ್ಸ್ ಏನು ಮಾಡ್ತಾನೆ, ನೌಕರರಿಗೆ ಸಲಹೆಗಳನ್ನು ಮಾರ್ಗದರ್ಶನದ ರೀತಿಯಲ್ಲಿ ನೀಡುವಂಥದ್ದು. ಎ ಗುಡ್ ಸುಪೀರಿಯರ್ಸ್ ಅನಾಲೈಸ್ ದ ವರ್ಕ್ ಪರ್ಫಾರ್ಮ್ಡ್ ಆ್ಯಂಡ್ ಗಿವ್ ಫೀಡ್ಬ್ಯಾಕ್ ಟು ದ ವರ್ಕರ್ಸ್. ನೆಕ್ಸ್ಟ್, ಈ ಸಜೆಸ್ಟ್ ವೇ ಆ್ಯಂಡ್ ಮೀನ್ಸ್ ಆಫ್ ಡೆವಲಪಿಂಗ್ ವರ್ಕ್ ಸ್ಕಿಲ್ಸ್. ಸೊ ನೌಕರರ ಸ್ಕಿಲ್ಸ್ ಮತ್ತು ನಾಲೆಡ್ಜ್ ಇಂಪ್ರೂವ್ ಆಗೋದಕ್ಕೆ ಏನು ಮಾಡ್ತಾನೆ, ಸೂಪರ್ವೈಸರ್ ಸಲಹೆಗಳನ್ನು ನೀಡುವಂಥದ್ದು. ಬೈ ಪ್ರೊವೈಡಿಂಗ್ ಆನ್ ದ ಜಾಬ್ ಟ್ರೈನಿಂಗ್ಸ್ ಟು ದ ಎಂಪ್ಲಾಯೀಸ್. ಸೊ ಏನು ಮಾಡ್ತಾನೆ, ದ ಸೂಪರ್ವೈಸರ್ಸ್ ಸಜೆಸ್ಟ್ ವೇಸ್ ಆ್ಯಂಡ್ ಮೀನ್ಸ್ ಆಫ್ ಡೆವಲಪಿಂಗ್ ಸ್ಕಿಲ್ಸ್ ಆ್ಯಂಡ್ ನಾಲೆಡ್ಜ್ ಟು ದ employees through providing on the job training to the employees. So on the job training ಅಂದರೆ ಏನು, ನಾನು ಲಾಸ್ಟ್ ಕ್ಲಾಸಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೆ, ಲಾಸ್ಟ್ ಚಾಪ್ಟ್ರಲ್ಲಿ. ಸೊ ಆನ್ ದ ಜಾಬ್ ಟ್ರೈನಿಂಗ್ ಅಂತ ಹೇಳಿದ್ರೆ ಕೆಲಸವನ್ನು ನಿರ್ವಹಿಸಬೇಕಾದರೆಯೇ ಆ ಕೆಲಸದ ಸ್ಕಿಲ್ಸ್ ಮತ್ತು ನಾಲೆಡ್ಜನ್ನು ಪಡೆದುಕೊಳ್ಳುವಂಥದ್ದು. ಕೆಲಸವನ್ನು ನಿರ್ವಹಿಸಬೇಕಾದರೆ ತರಬೇತಿಯನ್ನು ಪಡೆದುಕೊಳ್ಳೋದಕ್ಕೆ ನಾವು ಆನ್ ದ ಜಾಬ್ ಟ್ರೈನಿಂಗ್ ಅಂತೇಳಿ ಕರಿತೀವಿ. ಸೊ ಇಲ್ಲೂ ಕೂಡ ಏನು ಮಾಡ್ತಾನೆ, ಎ ಗುಡ್ ಸುಪೀರಿಯರ್ ಆರ್ ಸೂಪರ್ವೈಸರ್ಸ್ ways and means of developing the work skills by providing on the job training to the employees. Next, he take responsibility for task achievement and motivates his workers. So supervisor ಏನು ಮಾಡ್ತಾನೆ, ಒಂದು ಗುರಿಯನ್ನು ಸಾಧಿಸೋದಕ್ಕೆ ಜವಾಬ್ದಾರಿಯನ್ನು ವಹಿಸಿಕೊಂಡಿರ್ತಾನೆ. ಆ ಗುರಿಯನ್ನು ಸಾಧಿಸುವುದಕ್ಕೆ ನೌಕರರನ್ನು ಪ್ರೇರೇಪಣೆಯನ್ನು ಮಾಡುವಂಥದ್ದು, ಸ್ಟಿಮ್ಯುಲೇಟ್ ಮಾಡುವಂಥದ್ದು ಅಥವಾ ಮೋಟಿವೇಟನ್ನು ಮಾಡುವಂಥದ್ದು. ಸೊ ಮೇಲ್ವಿಚಾರಕನು ಒಂದು ಸಂಸ್ಥೆಯ ಗುರಿಯನ್ನು ಸಾಧಿಸೋದಕ್ಕೆ ನೌಕರರನ್ನು ಪ್ರೇರೇಪಿಸುವಂತಹ ಕಾರ್ಯಗಳನ್ನು ನಿರ್ವಹಿಸುವಂಥದ್ದು. ಸೊ ಹಿ ಟೇಕ್ ರೆಸ್ಪಾನ್ಸಿಬಿಲಿಟಿ ಫಾರ್ ಟಾಸ್ಕ್ ಅಚೀವ್ಮೆಂಟ್ ಆ್ಯಂಡ್ ಮೋಟಿವೇಟ್ಸ್ his workers. So these are some points summarize the what are the importance of the supervisors or supervision. So yavyavadu supervisor maintains day to day contact and maintain friendly relationship with the workers, and a good supervisors act as a guide, friend and philosopher to the workers. He acts as a link between management and workers, and he conveys management ideas to the workers. Then he helps to avoiding misunderstanding or conflict between the workers and management. A good superior analyze the work performance and give feedback to the workers. Next, he suggests way and means of developing work skills by providing on the job training to the employees, and he take responsibility for task achievement and motivates his workers. ಸೊ ಇದೆಲ್ಲ ಸೂಪರ್ವಿಷನ್ಸ್ ಅಂದರೆ ಮೇಲ್ವಿಚಾರಕನ ಪ್ರಾಮುಖ್ಯತೆಗಳನ್ನು ತಿಳಿಸುವಂತಹ ಅಂಶಗಳಾಗಿರುವಂಥವು. ಸೊ ಸೂಪರ್ವಿಷನ್ ಅಂದರೆ ಏನು? Supervision, it is a process of guiding and instructing the efforts of the employees. The second elements of the directing is motivation. ಮೋಟಿವೇಶನ್ ಅಂತ ಹೇಳಿದ್ರೆ ಪ್ರೇರೇಪಣೆಯನ್ನು ನೀಡುವಂಥದ್ದು. ಸೊ ಫಸ್ಟ್ ನೀವೇನು ನೋಡಿದ್ರಿ ಸೂಪರ್ವೈಸನ್ ಅಂತ ಹೇಳಿದ್ರೆ, ಸೊ ಸೂಪರ್ವೈಸನ್ ಅಂತ ಹೇಳಿದ್ರೆ ಗೈಡಿಂಗ್ ಆ್ಯಂಡ್ instructing the efforts of the employees. So in the last elements you learnt what is the meaning of supervisor and
supervision and what are the importance of the supervisors. So in these elements you going to learn meaning of the motivation and what are the elements included in the motivation such as motive, motivation and motivators and definition about the motivation. ಮೋಟಿವೇಶನ್ ಅಂದರೆ ಏನು? ನಾನು ನಿಮಗೆ ತುಂಬ ಸಲ ಹೇಳಿದ್ದೀನಿ ಮೋಟಿವೇಶನ್ ಪ್ರೇರೇಪಣೆ ಅಂದರೆ ಏನು ಅಂತೇಳಿ. ಸೊ ಮೋಟಿವೇಶನ್ ಈಸ್ ದ ಪ್ರೋಸೆಸ್ ಆಫ್ ಎನ್ಕರೇಜಿಂಗ್ ದ ಎಂಪ್ಲಾಯೀಸ್. ಮೋಟಿವೇಶನ್ ಈಸ್ ಪ್ರೋಸೆಸ್ ಆಫ್ encouraging the employees in order to help them in achieving the desired objectives. So ಒಂದು ಸಂಸ್ಥೆಯು ಅಪೇಕ್ಷಿತ ಗುರಿಗಳನ್ನು ಸಾಧಿಸೋದಕ್ಕೆ ಜನರನ್ನು ಪ್ರಚೋದಿಸುವಂತಹ ಒಂದು ಕಾರ್ಯಚಟುವಟಿಕೆಗೆ ನಾವು ಮೋಟಿವೇಶನ್ ಅಥವಾ ಪ್ರೇರೇಪಣೆ ಅಂತ ಹೇಳಿ ಕರೆಯುವಂಥದ್ದು. ಸೊ ಅಪೇಕ್ಷಿತ ಗುರಿಗಳನ್ನು ಸಾಧಿಸೋದಕ್ಕೆ ಒಂದು ವ್ಯವಹಾರ ಸಂಸ್ಥೆ ಏನು ಮಾಡುತ್ತೆ, ನೌಕರರ ಅಗತ್ಯತೆಗಳನ್ನು ಪೂರೈಸುವುದರ ಮುಖಾಂತರ ಅವರನ್ನು ಮೋಟಿವೇಟ್ ಮಾಡುವಂತಹ ಕ್ರಿಯೆಯನ್ನು ಮಾಡುವಂಥದ್ದು. ಸೊ ಮೋಟಿವೇಶನ್ ಈಸ್ refers to, it is a process of encouraging the employees in order to help them in achieving desired goals of the organization. ಒಂದು ಸಂಸ್ಥೆಯು ತನ್ನ ಅಪೇಕ್ಷಿತ ಗುರಿಗಳನ್ನು ಸಾಧಿಸೋದಕ್ಕೆ ನೌಕರರನ್ನು ಅಥವಾ ಜನರನ್ನು ಪ್ರಚೋದಿಸುವಂತಹ ಒಂದು ಕಾರ್ಯಕ್ಕೆ ಮೋಟಿವೇಶನ್ ಅಂತೇಳಿ ಕರೆಯುವಂಥದ್ದು. ಸೊ ಯಾವಾಗ ನೌಕರರು ಮೋಟಿವೇಟ್ ಆಗ್ತಾರೆ, ಯಾವಾಗ ಅವರ ಅಗತ್ಯತೆಗಳನ್ನು ಪೂರೈಸಿದಾಗ employees are motivated, the people's performance is increased, it is helps to achieving goals of the organization. Motivation includes three elements such as motive, motivation and motivators. Firstly, motive, ಪ್ರೇರಣೆ. ಮೋಟಿವ್ ಅಂತ ಹೇಳಿದ್ರೆ ನಾವು ಕನ್ನಡದಲ್ಲಿ ಮೋಟಿವ್ ಅಂತ ಹೇಳಿದ್ರೆ ನಾವು ಕನ್ನಡದಲ್ಲಿ ಪ್ರೇರಣೆ ಅಂತೇಳಿ ಕರೆಯುವಂಥದ್ದು. ಪ್ರೇರಣೆ ಅಂದರೆ ಏನು? A motive is an inner state. A motive is an inner state that energies, activities and direct behavior towards the goals. So motive ಪ್ರೇರಣೆ ಅಂತ ಹೇಳಿದ್ರೆ ವ್ಯಕ್ತಿಗಳ ನಡವಳಿಕೆಯ ಆಧಾರದ ಮೇಲೆ ಅವರ ಆಂತರಿಕ ಸ್ಥಿತಿಯನ್ನು ನೋಡುವಂಥದ್ದು. ಸೊ ಇನ್ನರ್ ಸ್ಟೇಟ್, ಆಂತರಿಕ ಸ್ಥಿತಿಯನ್ನು ನೋಡುವಂಥದ್ದು. ಸೊ ಪ್ರೇರಣೆ ಅಂತ ವ್ಯಕ್ತಿಗಳು ಅಗತ್ಯತೆಗಳಿಂದ ಹುಟ್ಟಿಕೊಳ್ಳುವಂಥದ್ದು. ಸೊ ಪ್ರೇರಣೆ ಎಂಬುದು ವ್ಯಕ್ತಿಯ ಅಗತ್ಯತೆಗಳಿಂದ ಹುಟ್ಟಿಕೊಳ್ಳುವಂಥದ್ದು. ಸೊ ಪ್ರತಿಯೊಬ್ಬ ವ್ಯಕ್ತಿಗೂ ತನ್ನ ಬೇಸಿಕ್ ನೀಡ್ಸ್ ಏನು ಬೇಕಾಗಿರುತ್ತೆ, ಹಂಗ್ರಿ ಆಗಿರ್ಬೋದು, ಥ್ರಿಸ್ಟ್ ಆಗಿರ್ಬೋದು, ನೀಡ್ಸ್ ಆಗಿರ್ಬೋದು, ರಿಲೇಷನ್ಶಿಪ್ ಆಗಿರ್ಬೋದು, ದೀಸ್ ಆರ್ ಆಲ್ ಸಮ್ ಬೇಸಿಕ್ ನೀಡ್ಸ್ ಆಫ್ ಎವ್ರಿ ಇಂಡಿವಿಜುವಲ್. ಸೊ ಮೋಟಿವ್ ಈಸ್ ಆನ್ ಇನ್ನರ್ ಸ್ಟೇಟ್ that energies, activities and desired behavior towards the goals, such as for example hungry, thirst, needs and relationship. ಹಸಿವು ಆಗಿರ್ಬೋದು, ಬಾಯಾರಿಕೆ ಆಗಿರ್ಬೋದು, ಸುರಕ್ಷತೆ ಆಗಿರ್ಬೋದು, ಸಂಬಂಧಗಳಾಗಿರ್ಬೋದು, ಅಥವಾ ಅವರಿಗೆ ಬೇಕಾಗಿರುವಂಥ ಫೆಸಿಲಿಟೀಸ್ಗಳಾಗಿರ್ಬೋದು, ಅಥವಾ ನೀಡ್ಸ್ ಆ್ಯಂಡ್ ವಾಂಟ್ಸ್ಗಳಾಗಿರ್ಬೋದು. ಸೊ ದಿಸ್ ಆರ್ ಆಲ್ ಸಮ್ ಇನ್ನರ್ ಸ್ಟೇಟ್ ಆಫ್ ದ ಇಂಡಿವಿಜುವಲ್ಸ್. ಎ ಮೋಟಿವ್ ಅಂತ ಹೇಳಿದ್ರೆ, ಪ್ರೇರಣೆ ಅಂತ ಹೇಳಿದ್ರೆ ಒಂದು ನಡವಳಿಕೆಯ, ವ್ಯಕ್ತಿಗಳ ನಡವಳಿಕೆಯ ಲಕ್ಷ್ಯದ ಕಡೆಗೆ ವ್ಯಕ್ತಿಗಳನ್ನು ತೆಗೆದುಕೊಂಡು ಹೋಗುವಂಥದ್ದು. ಸೊ ಇವುಗಳೆಲ್ಲ ಏನು ಮಾಡುತ್ತೆ, ಹಂಗ್ರಿ, ಥ್ರಿಸ್ಟ್, ನೀಡ್ಸ್, ಇವುಗಳು ಒಬ್ಬ ವ್ಯಕ್ತಿಯ ಆಂತರಿಕ ಸ್ಥಿತಿಯನ್ನು ಹೇಳುವಂತಹ ಒಂದು ಪ್ರೇರಣೆ ಆಗಿರುವಂಥದ್ದು. ಸೊ ಈ ಪ್ರೇರಣೆಗಳು ಯಾವ ರೀತಿ ಹುಟ್ಟಿಕೊಳ್ಳುತ್ತೆ ಅಂತ ಹೇಳಿದ್ರೆ ಅಗತ್ಯತೆಗಳು. ಸೊ ವ್ಯಕ್ತಿಗಳ ಅಗತ್ಯತೆಗಳಿಂದ ಪ್ರೇರಣೆ ಎಂಬುದು ಹುಟ್ಟಿಕೊಳ್ಳುವಂಥದ್ದು. ಸೊ ಇವುಗಳನ್ನೆಲ್ಲ ಫುಲ್ಫಿಲ್ ಮಾಡ್ಕೊಬೇಕು ಅಂತ ಹೇಳಿದ್ರೆ ದೇ ಪೀಪಲ್ ಕ್ಯಾನ್ ಮೋಟಿವ್ ಆ್ಯಂಡ್ ದೇ ಪೀಪಲ್ ಕ್ಯಾನ್ ಫುಲ್ಫಿಲ್ ದೀಸ್ ಆರ್ ಆಲ್. ಸೆಕೆಂಡ್ ಒನ್, ಮೋಟಿವೇಶನ್. ಮೋಟಿವೇಶನ್ ಅಂತ ಏನು? ಮೋಟಿವೇಶನ್ ಈಸ್ ಎ ಪ್ರೋಸೆಸ್ ಆಫ್ ಸ್ಟಿಮ್ಯುಲೇಟಿಂಗ್ ಅಂತ ಹೇಳಿದ್ರೆ ನಥಿಂಗ್ ಬಟ್ ಮೋಟಿವೇಟಿಂಗ್ ಅಂತ ಅರ್ಥ, ಪ್ರಚೋದಿಸುವಂಥದ್ದು. ಸೊ ಇಟ್ ಈಸ್ ಎ ಪ್ರೋಸೆಸ್ ಆಫ್ ಸ್ಟಿಮ್ಯುಲೇಟಿಂಗ್ ಪೀಪಲ್ ಟು ಆ್ಯಕ್ಷನ್ ಟು ಅಚೀವ್ ಡಿಸೈರ್ಡ್ ಆಬ್ಜೆಕ್ಟಿವ್. ಸೊ ಸಂಸ್ಥೆಯು ತನ್ನ ಅಪೇಕ್ಷಿತ ಗುರಿಗಳನ್ನು ಸಾಧನೆ ಮಾಡುವುದಕ್ಕೆ ನೌಕರರನ್ನು ಅಥವಾ ಜನರನ್ನು ಪ್ರೇರೇಪಿಸುವುದಕ್ಕೆ ಅಥವಾ ಪ್ರಚೋದಿಸುವಂತಹ ಒಂದು ಕ್ರಿಯೆಗೆ ಮೋಟಿವೇಶನ್ ಅಂತೇಳಿ ಕರೆಯುವಂಥದ್ದು. ಇಟ್ ಈಸ್ ಎ ಪ್ರೋಸೆಸ್ ಆಫ್ ಸ್ಟಿಮ್ಯುಲೇಟಿಂಗ್ ಪೀಪಲ್
to action to achieve desired goals. So motivations can be depend upon the employees needs and wants, such as they people money, through money ಏನು ಮಾಡ್ಬೋದು, ಪೀಪಲ್ಗಳನ್ನ ಅಥವಾ ಎಂಪ್ಲಾಯೀಸ್ಗಳನ್ನ ಮೋಟಿವೇಟ್ ಮಾಡೋದಕ್ಕೆ ಸಾಧ್ಯ ಆಗುವಂಥದ್ದು. ನೆಕ್ಸ್ಟ್ ಮೋಟಿವೇಟರ್ಸ್, ಪ್ರೇರೇಪಕ. ಪ್ರೇರೇಪಕ ಅಂದರೆ ಯಾರು? ಇಟ್ ಈಸ್ ಎ ಟೆಕ್ನಿಕ್ used to motivating people in an organization. ಸೊ ಪ್ರೇರೇಪಕ ಅಥವಾ ಪ್ರೇರಕ ಅಂತ ಹೇಳಿದ್ರೆ ಸಂಸ್ಥೆಯಲ್ಲಿ ಜನರನ್ನು ಉತ್ತೇಜಿಸುವುದಕ್ಕೆ ಉಪಯೋಗಿಸುವಂತಹ ಒಂದು ತಂತ್ರಕ್ಕೆ ನಾವು ಪ್ರೇರಕ ಅಂತೇಳಿ ಕರೆಯುತ್ತೀವಿ. ಸೊ motivator means it is a technique, it is used to motivating people in an organization. ಒಂದು ಸಂಸ್ಥೆಯಲ್ಲಿ ನೌಕರರನ್ನು ಉತ್ತೇಜಿಸುವುದಕ್ಕೆ ಅಥವಾ ಪ್ರಚೋದಿಸುವುದಕ್ಕೆ ಇರುವಂತಹ ಒಂದು ತಂತ್ರಕ್ಕೆ ಮೋಟಿವೇಟರ್, ಪ್ರೇರಕ ಅಂತೇಳಿ ಕರೆಯುವಂಥದ್ದು. ಸೊ ಎ ಮ್ಯಾನೇಜರ್ಸ್ ಕ್ಯಾನ್ ಬಿ ಯೂಸ್ಡ್, ಯಾವೇನನ್ನ ಯೂಸ್ ಮಾಡಿದ್ರೆ ಪ್ರೇರೇಪಣೆ, ವಾಟ್ ಆರ್ ದ ಟೆಕ್ನಿಕ್ಸ್ ಆರ್ ಯೂಸ್ಡ್ ಟು ಮೋಟಿವೇಟಿಂಗ್ ದ ಪೀಪಲ್, ಸಚ್ ಆಸ್ ಪೇ, ಸ್ಯಾಲ್ರಿ ಆಗಿರ್ಬೋದು, ಬೋನಸ್ ಆಗಿರ್ಬೋದು, ಪ್ರಮೋಷನ್ಸ್ಗಳಾಗಿರ್ಬೋದು, ರೆಕಾಗ್ನೈಜೇಷನ್ಸ್ ಆಗಿರ್ಬೋದು, ರೆಸ್ಪಾನ್ಸಿಬಿಲಿಟೀಸ್ ಆಗಿರ್ಬೋದು. ಸೊ ಈ ರೀತಿ ಕೆಲವೊಂದು ತಂತ್ರಗಳನ್ನು ಯೂಸ್ ಮಾಡೋದ್ರಿಂದ ಏನಾಗುತ್ತೆ, ದೇ ಪೀಪಲ್ ಕ್ಯಾನ್ ಮೋಟಿವೇಟೆಡ್ ಟು ಅಚೀವ್ ಡಿಸೈರ್ಡ್ ಆಬ್ಜೆಕ್ಟಿವ್ಸ್ ಆಫ್ ದ ಆರ್ಗನೈಜೇಷನ್. ಸೊ ಪ್ರೇರಕ ಅಂತ ಹೇಳಿದ್ರೆ, ಮೋಟಿವೇಟ್ ಅಂತ ಹೇಳಿದ್ರೆ ಜನರನ್ನು ಉತ್ತೇಜಿಸೋದಕ್ಕೆ ಅಥವಾ ಜನರನ್ನು ಪ್ರಚೋದಿಸುವುದಕ್ಕೆ ಉಪಯೋಗಿಸುವಂತಹ ಒಂದು ತಂತ್ರಕ್ಕೆ ಮೋಟಿವೇಟರ್ ಅಂತ ಹೇಳಿ ಕರಿತೀವಿ. ಯಾವ ತಂತ್ರಗಳನ್ನು ಯೂಸ್ ಮಾಡ್ಬೋದು ಅಂತ ಹೇಳಿದ್ರೆ, ಅವರಿಗೆ ಹೆಚ್ಚು ಸ್ಯಾಲ್ರಿ ಪೇ ಮಾಡೋದಾಗಿರ್ಬೋದು, ಬೋನಸ್ ಕೊಡೋದಾಗಿರ್ಬೋದು, ಅಥವಾ ರೆಕಾಗ್ನೈಜೇಷನ್ಸ್ ಮಾಡೋದಾಗಿರ್ಬೋದು, ಅಥವಾ ಪ್ರಮೋಷನ್ ಮಾಡೋದಾಗಿರ್ಬೋದು, ಅಥವಾ ಜವಾಬ್ದಾರಿಗಳನ್ನು ನೀಡುವುದರ ಮುಖಾಂತರ ಏನಾಗ್ಬೋದು, ದೇ ಪೀಪಲ್ ಕ್ಯಾನ್ ಮೋಟಿವೇಟೆಡ್. ಸೊ ದ ಮೋಟಿವೇಶನ್ಸ್ ಇಸ್ ಡಿಪೆಂಡ್ಸ್ ಅಪಾನ್ ದ ಬಿಹೇವಿಯರ್ ಆಫ್ ದ ಹ್ಯೂಮನ್ ಬೀಯಿಂಗ್. ಸೊ ಈ ಎಲ್ಲ ರೀತಿಯ ತಂತ್ರಗಳನ್ನು ಯೂಸ್ ಮಾಡೋದ್ರಿಂದ ಏನಾಗುತ್ತೆ, ಟೆಕ್ನಿಕ್ಸ್ಗಳನ್ನ ಯೂಸ್ ಮಾಡೋದ್ರಿಂದ ಪೀಪಲ್ ಕ್ಯಾನ್ ಮೋಟಿವೇಟೆಡ್ ಟು ಅಚೀವ್ ಡಿಸೈರ್ಡ್ ಆಬ್ಜೆಕ್ಟಿವ್ಸ್ ಆಫ್ ದ ಆರ್ಗ್ಯಾನೈಜೇಷನ್ಸ್. ಯಾವ್ಯಾವ ತಂತ್ರಗಳು? ಪೇ, ಬೋನಸ್, ಪ್ರಮೋಷನ್, ರೆಕಾಗ್ನೈಜೇಷನ್, ದೆನ್ ರೆಸ್ಪಾನ್ಸಿಬಿಲಿಟಿ. ಸೊ ಇದನ್ನು ಜಾಸ್ತಿ ನಾವು ಪೇ ಮಾಡೋದ್ರಿಂದ ಏನಾಗುತ್ತೆ, ದೇ ಪೀಪಲ್ ಕ್ಯಾನ್ ಮೋಟಿವೇಟೆಡ್. ಸೊ ದಿಸ್ ಆರ್ ಆಲ್ ಸಮ್ ಟೆಕ್ನಿಕ್ಸ್ ಆರ್ ಯೂಸ್ಡ್ ಇನ್ ದ ಮೋಟಿವೇಟಿಂಗ್ ಪೀಪಲ್ ಇನ್ ದ ಆರ್ಗ್ಯಾನೈಜೇಷನ್. ನೆಕ್ಸ್ಟ್ ಡೆಫಿನಿಷನ್, ವ್ಯಾಖ್ಯಾನಗಳು. ಸೊ ಮೋಟಿವೇಶನ್ ಅಂದರೆ ಏನು ಅನ್ನೋದಕ್ಕೆ ಇಬ್ಬರು ವ್ಯಕ್ತಿಗಳು ತಮ್ಮದೇ ಆದಂತಹ ರೀತಿಯಲ್ಲಿ ವ್ಯಾಖ್ಯಾನವನ್ನು ನೀಡಿರುವಂಥದ್ದು. ದ ಫಸ್ಟ್ ಪರ್ಸನ್ ವಿಲಿಯಂ ಜಿ ಸ್ಕೌಟ್ and McFarland. So these two people given definition about the motivation. Firstly, ವಿಲಿಯಂ ಜಿ ಸ್ಕೌಟ್ ರವರ ಪ್ರಕಾರ ಮೋಟಿವೇಶನ್ ಅಂತ ಹೇಳಿದ್ರೆ, ಇಟ್ ಈಸ್ ದಿ ಪ್ರೋಸೆಸ್ ಆಫ್ ಸ್ಟಿಮ್ಯುಲೇಟಿಂಗ್ ಪೀಪಲ್ ಟು ಆಕ್ಷನ್ ಅಚೀವ್ ಡಿಸೈರ್ಡ್ ಗೋಲ್ಸ್. ಒಂದು ಸಂಸ್ಥೆಯು ತನ್ನ ಅಪೇಕ್ಷಿತ ಗುರಿಗಳನ್ನು ಸಾಧಿಸೋದಕ್ಕೆ ಜನರನ್ನು ಪ್ರಚೋದಿಸುವಂತಹ ಒಂದು ಕ್ರಿಯೆಗೆ ಮೋಟಿವೇಶನ್ ಅಂತೇಳಿ ಕರೆದಿರ್ತಾರೆ. ಸೊ ಇಟ್ ಈಸ್ ಎ ಪ್ರೋಸೆಸ್ ಆಫ್ ಸ್ಟಿಮ್ಯುಲೇಟಿಂಗ್ ಪೀಪಲ್ ಟು ಆಕ್ಷನ್ ಅಚೀವ್ ಡಿಸೈರ್ಡ್ ಗೋಲ್ಸ್ ಆಫ್ ದ ಆರ್ಗ್ಯಾನೈಜೇಷನ್. ಒಂದು ಸಂಸ್ಥೆಯು ತನ್ನ ಅಪೇಕ್ಷಿತ ಉದ್ದೇಶಗಳನ್ನು ಸಾಧಿಸೋದಕ್ಕೆ ಜನರನ್ನು ಪ್ರಚೋದಿಸುವಂತಹ ಕ್ರಿಯೆಗೆ ಮೋಟಿವೇಶನ್ ಅಂತೇಳಿ ಕರೆದಿರುತ್ತಾರೆ. ಸೊ ಇಟ್ ಈಸ್ ಎ ಪ್ರೋಸೆಸ್ ಆಫ್ ಸ್ಟಿಮ್ಯುಲೇಟಿಂಗ್ ಪೀಪಲ್ ಟು ಆಕ್ಷನ್ ಅಚೀವ್ ಡಿಸೈರ್ಡ್ ಗೋಲ್ಸ್ ಆಫ್ ದ ಆರ್ಗ್ಯಾನೈಜೇಷನ್. ದ ಸೆಕೆಂಡ್ ಪರ್ಸನ್ McFarland. According to this person, motivation is a way in which urge, drives, desires, aspirations, striving, control and explain the behavior of human being. So ಮೋಟಿವೇಶನ್ ಅನ್ನೋದು ಒಂದು ಮಾರ್ಗ ಅಥವಾ ದಾರಿ, ಯಾವ ರೀತಿಯ ದಾರಿಗಳನ್ನು ತೋರಿಸುತ್ತೆ ಅಂತ ಹೇಳಿದ್ರೆ, ಆ ವ್ಯಕ್ತಿಗಳ ಆಸೆ ಆಕಾಂಕ್ಷೆಗಳಾಗಿರ್ಬೋದು, ಶ್ರಮ ಆಗಿರ್ಬೋದು, ನಿಯಂತ್ರಣ ಆಗಿರ್ಬೋದು. ಸೊ ದಿಸ್ ಆಲ್ ಎಕ್ಸ್ಪ್ಲೇನ್ಡ್ ದ ಬಿಹೇವಿಯರ್ ಆಫ್ ದ ಹ್ಯೂಮನ್ ಬೀಯಿಂಗ್ಸ್. ವ್ಯಕ್ತಿಗಳ ನಡವಳಿಕೆಯ ಆಧಾರದ ಮೇಲೆ ವ್ಯಕ್ತಿಗಳನ್ನು ಅಥವಾ ಜನರನ್ನು ಪ್ರಚೋದಿಸುವಂತಹ ಒಂದು ಕ್ರಿಯೆಗೆ ನಾವು
ಮೋಟಿವೇಶನ್ ಅಂತೇಳಿ ಕರೆದಿರುವಂಥದ್ದು. ಸೊ ಅಕಾರ್ಡಿಂಗ್ ಟು ಮೆಕ್ಫರ್ಲ್ಯಾಂಡ್ ಇಟ್ ಈಸ್ ಎ ವೇ ಇನ್ ವಿಚ್ ಅರ್ಜ್, ಡ್ರೈವ್ಸ್, ಡಿಸೈರ್ಸ್, ಆಸ್ಪಿರೇಷನ್, strivings, control and explain the behavior of human being. So these are some definitions are given by the McFarland and William G. Scout regarding motivation.